ಹಲೋ ಫ್ರೆಂಡ್ಸ್, ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಕಳಲೆ ಯಾವ ರೀತಿ ಹೆಚ್ಚಬೇಕು, ಅದನ್ನ ಯಾವ ರೀತಿ ಬಿಡಿಸ್ಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇದು ಕಳಲೆ, ಇದು ಈ ರೀತಿ ಇರುತ್ತೆ. ಇದು ಮಳೆ ತುಂಬ ಹೊಯ್ದಾಗ ಮಲೆನಾಡು ಕಡೆ ಜಾಸ್ತಿ ಇದೆ. ಇದು ಚಿಗುರು ಹೊಡೆದು ಮೊಳಕೆ ಹೊಡೆಯುತ್ತೆ. ಇದು ಭೂಮಿಯಿಂದ ಏಳುತ್ತೆ. ಇದು ಬಿದಿರಿನಿಂದ ಚಿಗುರು ಹೊಡೆದ ಮೊಳಕೆ. ಇದು ಎಳೆತಿರುವಾಗಲೇ ಕೊಯ್ಬೇಕು. ಇದನ್ನು ನಾನು ಹೇಗೆ ಕಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ಈ ಥರನೇ ಕಟ್ ಮಾಡಿಬಿಟ್ಟು, ಇದು ಅದರ ಮೇಲೆ ಸಿಪ್ಪೆ ಇರುತ್ತೆ, ಅದು ಓಪನ್ ಆಗುತ್ತೆ. ಅದನ್ನು ನಾವು ಬಿಡಿಸಿ ತೆಗಿಬೇಕು. ನಂತರ ಈ ಥರನೇ ಕೊಯ್ಬೇಕು, ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಮತ್ತೆ ಅದೇ ಥರನೇ ಅದು ಓಪನ್ ಆಗುತ್ತೆ. ಅದು ಸಿಪ್ಪೆ ನೋಡಿರಿ, ಈ ಥರ ವೈಟ್ ಇರುತ್ತೆ. ಈ ಥರ ಓಪನ್ ಆಗುತ್ತೆ ಸಿಪ್ಪೆ ನೋಡಿ. ಫ್ರೆಂಡ್ಸ್, ಈ ಥರನೇ ನಾವು ಕಟ್ ಮಾಡ್ಕೋಬೇಕು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಾರೆ. ಈ ಥರನೇ ನೀವು ನೋಡಿ, ನಾನು ಅದೇ ಥರನೇ ಸಿಪ್ಪೆನ ಬಿಡಿಸ್ತಾ ಇದ್ದೀನಿ. ನೀವು ಅದೇ ಥರನೇ ಓಪನ್ ಮಾಡಬೇಕು. ಪೂರ್ತಿಯಾಗಿ ನಾವು ಅದನ್ನು ಕಟ್ ಮಾಡ್ತಾ ಹೋದ ಹಾಗೆ ಅದು ಸಿಪ್ಪೆ ಸುಲಭವಾಗಿ ಬಿಡಿಸ್ಲಿಕ್ಕೆ ಬರುತ್ತೆ ನೋಡಿ. ಪೂರ್ತಿ ಕೂಡ ನೀವು ಎಳೆ ಚಿಗುರಿರೋವರೆಗೂ ನಾವು ಅದೇ ಥರನೇ ಓಪನ್ ಮಾಡ್ತಾ ಬರಬೇಕು. ನೋಡಿ, ಈ ಥರ ಅದು ಹೇಳುತ್ತೆ. ಅದು ಬಿಡಿಸಿದ್ರೆ ನೋಡಿ, ಅದು ಸಿಪ್ಪೆ ನಾವು ಕೈಯಿಂದ ಹೇಗೆ ಬಿಡಿಸ್ತೀವೋ ಅದು ಬರುತ್ತೆ. ಅದು ನೋಡಿ, ಈ ಥರನೇ ನೀವು ಓಪನ್ ಮಾಡಿ ಪೂರ್ತಿಯಾಗಿ ಸಿಪ್ಪೆ ತೆಗಿಬೇಕು. ಮಳೆಗಾಲದಲ್ಲಿ ತುಂಬ ಸಿಗುತ್ತವೆ ಇವು ನೋಡಿ. ಈ ಥರನೇ ಅದು ಬರುತ್ತೆ. ಅದು ತೆಗೆದ್ರೆ ನೋಡಿ, ಈ ಥರನೇ ನಾ ಎಲ್ಲನೂ ಇದೇ ಥರನೇ ತೆಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದು ಎಷ್ಟು ಸಿಪ್ಪೆ ಈ ಥರ ಬರುತ್ತೆ. ಅದು ನಾನು ಇದನ್ನು ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡಿ ನೀವು ತೊಳ್ಕೊಬೇಕು. ಕ್ಲೀನಾಗಿ ಎಲ್ಲ ತೊಳೆದ್ಬಿಟ್ಟು ನೋಡಿ ಫ್ರೆಂಡ್ಸ್, ಇದು ತೊಳೆದಾಗಿದೆ. ಇವಾಗ ನೀವು ಹೆಚ್ಚಬೇಕು. ಈ ಥರನೇ ಸಣ್ಣ ಸಣ್ಣದ ಚಾಕುವಿನಂದರೂ ಹೆಚ್ಚಬೋದು ನೀವು. ಈ ಥರನೇ ಸಣ್ಣ ಸಣ್ಣಕ್ಕೆ ಈ ಥರ ಮಾಡಿಬಿಟ್ಟು ಫುಲ್ಲು ಸಣ್ಣನೇ ಹಚ್ಚಬೇಕು ಪೂರ್ತಿಯಾಗಿ. ಎಷ್ಟು ಚಿಕ್ಕದು ಬರುತ್ತೋ ನೀವು ಅಷ್ಟು ಚಿಕ್ಕದು ಹೆಚ್ಚಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಪಲ್ಯ ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ಈ ಥರನೇ ಸಣ್ಣದಾಗಿ ಹೆಚ್ಕೋಬೇಕು. ಬಿಳಿ ಭಾಗ ಬರುತ್ತಲ್ಲ, ಅದು ಮಾತ್ರನೇ ಹೆಚ್ಚಬೇಕು. ಅದು ನಾವು ಹೆಚ್ಚುತ್ತಾ ಹೋದಂಗೆ ಸ್ವಲ್ಪ ಗಟ್ಟಿ ಭಾಗ ಗೊತ್ತಾಗುತ್ತೆ. ಅದು ನಾವು ಹೆಚ್ಚುತ್ತಿರ್ಬೇಕಾದ್ರೆ ಗಟ್ಟಿ ಭಾಗ ಬರುತ್ತೆ. ಅದು ಚಾಕು ಆಗಲಿ ಕತ್ತಿ ಆಗಲಿ ಅದಕ್ಕೆ ಸ್ವಲ್ಪ ಶಬ್ದ ಬರುತ್ತೆ, ಕರಕರ ಅನ್ನೋ ಶಬ್ದ ಬರುತ್ತೆ. ಅಷ್ಟು ಮಾತ್ರನೇ ನಾವು ಹೆಚ್ಚಿಬಿಟ್ಟು ಗಟ್ಟಿ ಇರೋಂಥ ಭಾಗನ ನಾವು ತೆಗೆದು ಹಣಿಬೇಕು ನೋಡಿ. ಇದಾಗಿದೆ. ಇಷ್ಟು ಮಾತ್ರ ಬರುತ್ತೆ. ಇನ್ನು ಅದನ್ನು ನಾವು ಎಸಿಬೋದು. ಇದು ಬರಲ್ಲ ಇನ್ನು ನೋಡಿ. ಇದು ಬರಲ್ಲ. ಇದು ವೇಸ್ಟ್ ಆಗಿದೆ. ಇದು ಇನ್ನೊಂದನ್ನು ಮಾತ್ರ ಅದೇ ಥರನೇ ನಾನು ಹೆಚ್ಚಿಬಿಟ್ಟು ನಾನು ಸಣ್ಣದಾಗಿ ಹೆಚ್ಚುತ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ಕಳಲೆ ಯಾರಿಗೆ ಬಿಡಿಸ್ಲಿಕ್ಕೆ ಬರಲ್ಲ ಅನ್ನೋರಿಗೆ ನಾನು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಕಮೆಂಟ್ ಮಾಡಿ ನೋಡಿ. ಈ ಥರನೇ ಸಣ್ಣದಾಗಿ ನೀವು ಹೆಚ್ಕೋಬೇಕು. ಇದು ಆಗಿದೆ. ಈ ಕಡೆ ಬರಲ್ಲ ನೋಡಿ, ಗ್ರೀನ್ ಇದೆ ಅಲ್ಲ ಫ್ರೆಂಡ್ಸ್, ಇದು ಬರಲ್ಲ. ನಾವು ಬಂದಿರೋದನ್ನು ಮಾತ್ರನೇ ಗೊತ್ತಾಗುತ್ತೆ. ಅದು ಹೆಚ್ಚಲಿಕ್ಕೆ ಬಂದಿರೋದನ್ನೇ ಮಾತ್ರ ಅದು
ಹೆಚ್ಚಿ ನಾವು ಎತ್ತಿಟ್ಕೋಬೇಕು. ನೋಡಿ ಇದು ಆಗಿದೆ. ಇವಾಗ ನಾನು ವೇಸ್ಟ್ ಆಗಿರೋದನ್ನು ಒಂದು ಬದಿ ಇಟ್ಟಿದ್ದೀನಿ. ಇದು ನೋಡಿ, ಇದು ಹೆಚ್ಚಿರೋದು ನೋಡಿ, ಇಷ್ಟು ಬಂದಿದೆ ಅದರಲ್ಲಿ. ನೋಡಿ ಈ ಥರ ಸಣ್ಣದಾಗಿ ಹೆಚ್ಚಿಬಿಟ್ಟು ತೆಕ್ಕೊಂಡಿದ್ದೀನಿ ನಾನು. ಇದನ್ನು ನೀವು 3 ದಿನ ನೆನೆಸಿಟ್ಕೋಬೇಕು. ಇದನ್ನು ಇವತ್ತು ಹೆಚ್ಚಿದರೆ 3 ದಿನದ ನಂತರ ಇದನ್ನು ಮಾಡಬೇಕು. ಇದು ನೀವು ಹೇಗೆ ಪಲ್ಯ ಮಾಡ್ತೀರೋ ಅದೇ ಥರನೇ ಮಾಡಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಆದರೆ ಇದಕ್ಕೆ ಒಂದು ಟಿಪ್ಸ್ ಏನಂದರೆ, ಇದಕ್ಕೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕಬೇಕು ಲಾಸ್ಟಿಗೆ. ಮೇನ್ ಅದೇ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಡಬೇಕು. ತುಂಬ ರುಚಿಯಾಗಿ ಬರುತ್ತೆ. ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ತಕ್ಷಣ ಮಾಡಲಿಕ್ಕೆ ಬರಲ್ಲ. ಇದು 3 ದಿನ ನೆನೆ ಹಾಕಬೇಕು. 3 ದಿನ ಕೂಡ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ನೀವು 3 ದಿನವೂ ನೀರು ಚೇಂಜ್ ಮಾಡಿ ನಾವು ಬೇರೆ ನೀರು ಹಾಕ್ಕೊಂಡು 3ನೇ ದಿನದ ನಂತರ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಬಿಟ್ಟು ಪಲ್ಯ ಥರ ಮಾಡಬೇಕು. ಗಟ್ಟಿನೇ ಮಾಡಬೇಕು, ತುಂಬ ನೀರು ಥರ ಮಾಡಬಾರ್ದು. ಗಟ್ಟಿ ಮಾಡಿ ಇದು ನೀವು ಹೇಗೆ ತರಕಾರಿ ಸಾಂಬಾರಿಗೆ ಇದು ಮಸಾಲೆ ಹಾಕ್ತೀರಿ ಆ ಥರನೇ ಹಾಕಿಬಿಟ್ಟು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.